ವೆಲ್ಕಮ್ ಬ್ಯಾಕ್. ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಗೆ ಅಮೆರಿಕ ಕೈ ಹಾಕ್ತಾ ಇದೆ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡುವ ಪ್ರಯತ್ನ ಅಮೆರಿಕ ಮಾಡಿದೆ. ಕಳೆದ ವಾರ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ USAIDನ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ರು. ಅನೇಕ ಅನುಮಾನಗಳನ್ನು ಸಾಕ್ಷ್ಯ ಸಮೇತ ಬಯಲಿಗೆ ಎಳೆದಿದ್ರು. ಇದೀಗ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಮತ್ತೊಂದು ಸುದ್ದಿ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡುವ ಸಲುವಾಗಿ ಅಮೆರಿಕ ಯಥೇಚ್ಛವಾದ ಹಣವನ್ನು ಸಂದಾಯ ಮಾಡಿತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಸುದ್ದಿ ಇದು. ಅದರಲ್ಲೂ ಭಾರತದ ವಿರೋಧ ಪಕ್ಷಗಳಿಗೆ ಅಮೆರಿಕದಿಂದ ಹಣ ಸಂದಾಯ ಮಾಡಲಾಗಿತ್ತಾ ಅನ್ನೋ ಅನುಮಾನ. ಎಲಾನ್ ಮಸ್ಕ್ನ ಒಂದೇ ಒಂದು ನಿರ್ಧಾರದಿಂದ ಇದೀಗ ಭಾರತದ ವಿರೋಧ ಪಕ್ಷಗಳ ಬಣ್ಣ ಬಯಲಿಗೆ ಬಂದಂತಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಸೋಲಿಸಲು ಅಮೆರಿಕ ಕುತಂತ್ರ. 2024 ಲೋಕ ಚುನಾವಣೆಗೆ US ಫಂಡ್ ಬಂದಿತ್ತ. ಎಲಾನ್ ಮಸ್ಕ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೊಸ ತಂತ್ರಜ್ಞಾನಗಳ ಮೂಲಕ ಜಗತ್ತನ್ನೇ ಆಳುತ್ತಿರುವ ಎಲಾನ್ ಮಸ್ಕ್ ಇದೀಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಹೊಸ ಸರ್ಕಾರವು ಹಲವು ದೇಶಗಳ ವಿವಿಧ ಯೋಜನೆಗಳಿಗಾಗಿ ನೀಡಲಾಗುತ್ತಿದ್ದ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಘೋಷಣೆ ಮಾಡಿದೆ. ಹೌದು, ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಅಮೆರಿಕ ಧನ ಸಹಾಯ ಮಾಡುವ ಪ್ರವೃತ್ತಿಯನ್ನ ಹೊಂದಿತ್ತು. ಭಾರತ, ಪಾಕಿಸ್ತಾನ ಸೇರಿ ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳಿಗೆ ಮಿಲಿಯನ್ ಗಟ್ಟಲೆ ಹಣವನ್ನ ಅಮೆರಿಕ ಹೂಡಿಕೆ ಮಾಡಿತ್ತು. ಇದೀಗ ಸದ್ಯ ಇಂತಹ ಅನೇಕ ಯೋಜನೆಗಳಿಗೆ ಧನ ಸಹಾಯ ಸ್ಥಗಿತಗೊಳಿಸಲಾಗುತ್ತಿರುವುದನ್ನ ಎಲಾನ್ ಮಸ್ಕ್ ನೇತೃತ್ವದ US ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಪ್ರಕಟಿಸಿದೆ. ಅಂದ್ರೆ ಭಾರತದ ಚುನಾವಣೆಗಳಲ್ಲಿ $22 ಮಿಲಿಯನ್ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಹೇಳಿದ್ದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಭಾರತದಲ್ಲಿನ ಮತದಾನ ಪ್ರಮಾಣಕ್ಕಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಅಮೆರಿಕ ಮೀಸಲಿಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಭಾರತದ ಚುನಾವಣೆಗೆ ಹಣ ಮೀಸಲಿಟ್ಟಿದ್ದು ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕ ಅನ್ನುವ ಗಂಭೀರ ಪ್ರಶ್ನೆ ಕೂಡ ಮೂಡಿದೆ. DOGE ತನ್ನ ಪ್ರಕಟಣೆಯಲ್ಲಿ $21 ಮಿಲಿಯನ್ ನಿಧಿಯು ಚುನಾವಣೆಗಳು ಮತ್ತು ರಾಜಕೀಯ ಪ್ರಕ್ರಿಯೆ ಬಲವರ್ಧನೆಗಾಗಿ ಒಕ್ಕೂಟಕ್ಕೆ ನಿಗದಿಪಡಿಸಿದ $486 ಮಿಲಿಯನ್ ದೊಡ್ಡ ಬಜೆಟ್ನ ಭಾಗವಾಗಿದೆ ಅಂತ ಹೇಳಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆಯನ್ನ ಬಲಪಡಿಸಲು $29 ಮಿಲಿಯನ್ ನೀಡುತ್ತಿದ್ದ ಹಣ ಮತ್ತು ನೇಪಾಳದಲ್ಲಿ ಹಣಕಾಸಿನ ಒಕ್ಕೂಟ ವ್ಯವಸ್ಥೆಯನ್ನ ರದ್ದುಪಡಿಸಲಾಗಿದೆ. ಒಟ್ಟಾರೆ ಭಾರತದಲ್ಲಿ ಕಳೆದ 3 ಚುನಾವಣೆಯಲ್ಲೂ ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಹಣ ಸಂದಾಯ ಮಾಡಿದ್ಯಾ ಅನ್ನುವ ಅನುಮಾನಕ್ಕೆ ಎಲಾನ್ ಮಸ್ಕ್ನ DOGE ಪ್ರಕಟಣೆಯಲ್ಲಿ ಬಯಲಾಗಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಗೆ ಅಮೆರಿಕ ಕೈ ಹಾಕ್ತಾ ಇದೆ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡುವ ಪ್ರಯತ್ನ ಅಮೆರಿಕ ಮಾಡಿದೆ. ಕಳೆದ ವಾರ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ USAIDನ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ರು. ಅನೇಕ ಅನುಮಾನಗಳನ್ನು ಸಾಕ್ಷ್ಯ ಸಮೇತ ಬಯಲಿಗೆ ಎಳೆದಿದ್ರು. ಇದೀಗ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಮತ್ತೊಂದು ಸುದ್ದಿ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡುವ ಸಲುವಾಗಿ ಅಮೆರಿಕ ಯಥೇಚ್ಛವಾದ ಹಣವನ್ನು ಸಂದಾಯ ಮಾಡಿತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಸುದ್ದಿ ಇದು. ಅದರಲ್ಲೂ ಭಾರತದ ವಿರೋಧ ಪಕ್ಷಗಳಿಗೆ ಅಮೆರಿಕದಿಂದ ಹಣ ಸಂದಾಯ ಮಾಡಲಾಗಿತ್ತಾ ಅನ್ನೋ ಅನುಮಾನ. ಎಲಾನ್ ಮಸ್ಕ್ನ ಒಂದೇ ಒಂದು ನಿರ್ಧಾರದಿಂದ ಇದೀಗ ಭಾರತದ ವಿರೋಧ ಪಕ್ಷಗಳ ಬಣ್ಣ ಬಯಲಿಗೆ ಬಂದಂತಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಸೋಲಿಸಲು ಅಮೆರಿಕ ಕುತಂತ್ರ. 2024 ಲೋಕ ಚುನಾವಣೆಗೆ US ಫಂಡ್ ಬಂದಿತ್ತ. ಎಲಾನ್ ಮಸ್ಕ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೊಸ ತಂತ್ರಜ್ಞಾನಗಳ ಮೂಲಕ ಜಗತ್ತನ್ನೇ ಆಳುತ್ತಿರುವ ಎಲಾನ್ ಮಸ್ಕ್ ಇದೀಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಹೊಸ ಸರ್ಕಾರವು ಹಲವು ದೇಶಗಳ ವಿವಿಧ ಯೋಜನೆಗಳಿಗಾಗಿ ನೀಡಲಾಗುತ್ತಿದ್ದ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಘೋಷಣೆ ಮಾಡಿದೆ.
ಹೌದು, ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಅಮೆರಿಕ ಧನ ಸಹಾಯ ಮಾಡುವ ಪ್ರವೃತ್ತಿಯನ್ನ ಹೊಂದಿತ್ತು. ಭಾರತ, ಪಾಕಿಸ್ತಾನ ಸೇರಿ ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳಿಗೆ ಮಿಲಿಯನ್ ಗಟ್ಟಲೆ ಹಣವನ್ನ ಅಮೆರಿಕ ಹೂಡಿಕೆ ಮಾಡಿತ್ತು. ಇದೀಗ ಸದ್ಯ ಇಂತಹ ಅನೇಕ ಯೋಜನೆಗಳಿಗೆ ಧನ ಸಹಾಯ ಸ್ಥಗಿತಗೊಳಿಸಲಾಗುತ್ತಿರುವುದನ್ನ ಎಲಾನ್ ಮಸ್ಕ್ ನೇತೃತ್ವದ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಪ್ರಕಟಿಸಿದೆ. ಅಂದ್ರೆ ಭಾರತದ ಚುನಾವಣೆಗಳಲ್ಲಿ $22 ಮಿಲಿಯನ್ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಹೇಳಿದ್ದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಭಾರತದಲ್ಲಿನ ಮತದಾನ ಪ್ರಮಾಣಕ್ಕಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಅಮೆರಿಕ ಮೀಸಲಿಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಭಾರತದ ಚುನಾವಣೆಗೆ ಹಣ ಮೀಸಲಿಟ್ಟಿದ್ದು ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕ ಅನ್ನುವ ಗಂಭೀರ ಪ್ರಶ್ನೆ ಕೂಡ ಮೂಡಿದೆ. ಡಿಒಜಿಇ ತನ್ನ ಪ್ರಕಟಣೆಯಲ್ಲಿ $21 ಮಿಲಿಯನ್ ನಿಧಿಯು ಚುನಾವಣೆಗಳು ಮತ್ತು ರಾಜಕೀಯ ಪ್ರಕ್ರಿಯೆ ಬಲವರ್ಧನೆಗಾಗಿ ಒಕ್ಕೂಟಕ್ಕೆ ನಿಗದಿಪಡಿಸಿದ $486 ಮಿಲಿಯನ್ ದೊಡ್ಡ ಬಜೆಟ್ನ ಭಾಗವಾಗಿದೆ ಅಂತ ಹೇಳಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆಯನ್ನ ಬಲಪಡಿಸಲು $29 ಮಿಲಿಯನ್ ನೀಡುತ್ತಿದ್ದ ಹಣ ಮತ್ತು ನೇಪಾಳದಲ್ಲಿ ಹಣಕಾಸಿನ ಒಕ್ಕೂಟ ವ್ಯವಸ್ಥೆಯನ್ನ ರದ್ದುಪಡಿಸಲಾಗಿದೆ. ಒಟ್ಟಾರೆ ಭಾರತದಲ್ಲಿ ಕಳೆದ 3 ಚುನಾವಣೆಯಲ್ಲೂ ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಹಣ ಸಂದಾಯ ಮಾಡಿದ್ಯಾ ಅನ್ನುವ ಅನುಮಾನಕ್ಕೆ ಎಲಾನ್ ಮಸ್ಕ್ನ ಡಿಒಜಿಇ ಪ್ರಕಟಣೆಯಲ್ಲಿ ಬಯಲಾಗಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತದಲ್ಲಿನ ರಾಜಕೀಯ ಅಸ್ಥಿರತೆಗೆ ಅಮೆರಿಕ ಕೈ ಹಾಕ್ತಾ ಇದೆ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ಸೃಷ್ಟಿ ಮಾಡುವ ಪ್ರಯತ್ನ ಅಮೆರಿಕ ಮಾಡಿದೆ. ಕಳೆದ ವಾರ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ USAIDನ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ರು. ಅನೇಕ ಅನುಮಾನಗಳನ್ನು ಸಾಕ್ಷ್ಯ ಸಮೇತ ಬಯಲಿಗೆ ಎಳೆದಿದ್ರು. ಇದೀಗ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಮತ್ತೊಂದು ಸುದ್ದಿ. ಭಾರತದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿ ಮಾಡುವ ಸಲುವಾಗಿ ಅಮೆರಿಕ ಯಥೇಚ್ಛವಾದ ಹಣವನ್ನು ಸಂದಾಯ ಮಾಡಿತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಸುದ್ದಿ ಇದು. ಅದರಲ್ಲೂ ಭಾರತದ ವಿರೋಧ ಪಕ್ಷಗಳಿಗೆ ಅಮೆರಿಕದಿಂದ ಹಣ ಸಂದಾಯ ಮಾಡಲಾಗಿತ್ತ ಅನ್ನೋ ಅನುಮಾನ. ಎಲಾನ್ ಮಸ್ಕ್ನ ಒಂದೇ ಒಂದು ನಿರ್ಧಾರದಿಂದ ಇದೀಗ ಭಾರತದ ವಿರೋಧ ಪಕ್ಷಗಳ ಬಣ್ಣ ಬಯಲಿಗೆ ಬಂದಂತಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಸೋಲಿಸಲು ಅಮೆರಿಕ ಕುತಂತ್ರ. 2024 ಲೋಕ ಚುನಾವಣೆಗೆ ಯುಎಸ್ ಫಂಡ್ ಬಂದಿತ್ತ. ಎಲಾನ್ ಮಸ್ಕ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೊಸ ತಂತ್ರಜ್ಞಾನಗಳ ಮೂಲಕ ಜಗತ್ತನ್ನೇ ಆಳುತ್ತಿರುವ ಎಲಾನ್ ಮಸ್ಕ್ ಇದೀಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಹೊಸ ಸರ್ಕಾರವು ಹಲವು ದೇಶಗಳ ವಿವಿಧ ಯೋಜನೆಗಳಿಗಾಗಿ ನೀಡಲಾಗುತ್ತಿದ್ದ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಘೋಷಣೆ ಮಾಡಿದೆ. ಹೌದು, ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಅಮೆರಿಕ ಧನ ಸಹಾಯ ಮಾಡುವ ಪ್ರವೃತ್ತಿಯನ್ನ ಹೊಂದಿತ್ತು. ಭಾರತ, ಪಾಕಿಸ್ತಾನ ಸೇರಿ ದಕ್ಷಿಣ ಏಷ್ಯಾದ ಅನೇಕ ರಾಷ್ಟ್ರಗಳಿಗೆ ಮಿಲಿಯನ್ ಗಟ್ಟಲೆ ಹಣವನ್ನ ಅಮೆರಿಕ ಹೂಡಿಕೆ ಮಾಡಿತ್ತು. ಇದೀಗ ಸದ್ಯ ಇಂತಹ ಅನೇಕ ಯೋಜನೆಗಳಿಗೆ ಧನ ಸಹಾಯ ಸ್ಥಗಿತಗೊಳಿಸಲಾಗುತ್ತಿರುವುದನ್ನ ಎಲಾನ್ ಮಸ್ಕ್ ನೇತೃತ್ವದ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಪ್ರಕಟಿಸಿದೆ. ಅಂದ್ರೆ ಭಾರತದ ಚುನಾವಣೆಗಳಲ್ಲಿ $22 ಮಿಲಿಯನ್ ಧನ ಸಹಾಯವನ್ನ ನಿಲ್ಲಿಸುವುದಾಗಿ ಹೇಳಿದ್ದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಭಾರತದಲ್ಲಿನ ಮತದಾನ ಪ್ರಮಾಣಕ್ಕಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಅಮೆರಿಕ ಮೀಸಲಿಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಭಾರತದ ಚುನಾವಣೆಗೆ ಹಣ ಮೀಸಲಿಟ್ಟಿದ್ದು ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕ ಅನ್ನುವ ಗಂಭೀರ ಪ್ರಶ್ನೆ ಕೂಡ ಮೂಡಿದೆ. ಡಿಒಜಿಇ ತನ್ನ ಪ್ರಕಟಣೆಯಲ್ಲಿ $21 ಮಿಲಿಯನ್ ನಿಧಿಯು ಚುನಾವಣೆಗಳು ಮತ್ತು ರಾಜಕೀಯ ಪ್ರಕ್ರಿಯೆ ಬಲವರ್ಧನೆಗಾಗಿ ಒಕ್ಕೂಟಕ್ಕೆ ನಿಗದಿಪಡಿಸಿದ $486 ಮಿಲಿಯನ್ ದೊಡ್ಡ ಬಜೆಟ್ನ ಭಾಗವಾಗಿದೆ ಅಂತ ಹೇಳಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆಯನ್ನ ಬಲಪಡಿಸಲು $29 ಮಿಲಿಯನ್ ನೀಡುತ್ತಿದ್ದ ಹಣ ಮತ್ತು ನೇಪಾಳದಲ್ಲಿ ಹಣಕಾಸಿನ ಒಕ್ಕೂಟ ವ್ಯವಸ್ಥೆಯನ್ನ ರದ್ದುಪಡಿಸಲಾಗಿದೆ. ಒಟ್ಟಾರೆ ಭಾರತದಲ್ಲಿ ಕಳೆದ 3 ಚುನಾವಣೆಯಲ್ಲೂ ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಹಣ ಸಂದಾಯ ಮಾಡಿದ್ಯಾ ಅನ್ನುವ ಅನುಮಾನಕ್ಕೆ ಎಲಾನ್ ಮಸ್ಕ್ನ ಡಿಒಜಿಇ ಪ್ರಕಟಣೆಯಲ್ಲಿ ಬಯಲಾಗಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.